ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಲ್ಲೇಶ್ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬ್ಲಾಕ್ ಬಾಕ್ಸ್ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಮೊಟ್ಟೆಗಳನ್ನು ತೆಗೆದು ಬ್ಲಾಕ್ ಬಾಕ್ಸ್ನಿಂದ ಹೊರಗಿಟ್ಟಿರ್ತೀವಿ. ಆ ಹೊರಗಿಟ್ಟಿರ್ತಕ್ಕಂಥ ಏನು ಮೊಟ್ಟೆಗಳಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಚಾಕಿ ಆದಾಗ ನಾವು ಬ್ಲಾಕ್ ಬಾಕ್ಸನ್ನು ಓಪನ್ ಮಾಡಿ ನೋಡಬೇಕಾಗುತ್ತೆ. ನಾವು ಕೆಲವು ಸಾರಿ ಏನು ಮಾಡ್ತೀವಿ, ಈ ಶಾಂಪಲ್ ಮೊಟ್ಟೆಗಳನ್ನು ತೆಗೆದಿಟ್ಟಿಲ್ಲ ಅಂತೇಳಿದರೆ ಅಗ್ಲೆಲ್ಲ ಚಾಕಿ ಆಗಿದೆಯೋ ಇಲ್ಲೋ ತೆಗೆದು ನೋಡ್ತಕ್ಕಂಥದ್ದನ್ನು ಮಾಡ್ತೀವಿ. ಆದ್ದರಿಂದ ಆ ರೀತಿ ಮಾಡಬಾರ್ದು. ಸ್ವಲ್ಪ ಮೊಟ್ಟೆಯನ್ನು ಶಾಂಪಲ್ಲಾಗಿ ಹೊರಗಡೆ ತೆಗೆದಿಟ್ಕೊಂಡು ಬ್ಲಾಕ್ ಬಾಕ್ಸ್ ಅದು ಏನು ಅವ್ರು ಕೊಟ್ಟಿರ್ತಕ್ಕಂಥ ಡೇಟಿಗೆ ಅದು ಸರಿಯಾಗಿ ಚಾಕಿ ಆಗುತ್ತೆ. ಆದ್ದರಿಂದ ನಾವು ಸ್ವಲ್ಪ ಶಾಂಪಲ್ ಮೊಟ್ಟೆ ಪೂರ್ತಿ ಚಾಕಿ ಆದಾಗ ನಾವು ಈ ಬ್ಲಾಕ್ ಬಾಕ್ಸನ್ನು ಓಪನ್ ಮಾಡಿ ಇದನ್ನು ಬೆಳಕಿಗೆ ಇಟ್ಟರೆ ಅದು ಪೂರ್ಣ ಪ್ರಮಾಣದಲ್ಲಿ ಚಾಕಿ ಆಗುತ್ತೆ. ಬ್ಲಾಕ್ ಬಾಕ್ಸ್ ಮಾಡ್ತಕ್ಕಂಥ ಉದ್ದೇಶನೇ ಅದು. ಈ ಚಿಟ್ಟೆ ಮೊಟ್ಟೆ ಇಡಬೇಕಾದ್ರೆ ಹಂತ ಹಂತವಾಗಿ ಇಡೀ ದಿನ ಎಲ್ಲ ಮೊಟ್ಟೆ ಇಟ್ಟಿರುತ್ತೆ. ಅದೇ ರೀತಿ ಹುಳುಗಳು ಸಹ ಒಂದೇ ಹಂತ ಹಂತವಾಗಿ ಮೊಟ್ಟೆಗಳು ಹೊಡಿಬಾರ್ದು ಅಂತಕ್ಕಂಥದ್ದು. ಅವು ನ್ಯಾಚುರಲ್ಲಾಗಿ ಬೆಳಕಿಗೆ ಬಿದ್ದ ತಕ್ಷಣ ಮೊಟ್ಟೆ ಹೊಡಿತವೆ. ಆದ್ದರಿಂದ ಹಂತ ಹಂತವಾಗಿ ಮೊಟ್ಟೆ ಹೊಡಿಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಬ್ಲಾಕ್ ಬಾಕ್ಸನ್ನು ಮಾಡ್ತಕ್ಕಂಥದ್ದು. ಒಂದೇ ಸಾರಿ ಚಾಕಿ ಆಗಬೇಕಂತೇಳಿ ನೀವು ನೋಡ್ತಾ ಇದ್ದೀರಾ. ಈಗ ನಾವು ಆ ಬ್ಲಾಕ್ ಬಾಕ್ಸನ್ನು ಓಪನ್ ಮಾಡಿದ್ದೀವಿ. ಹುಳು ಯಾವ ರೀತಿ ಚಾಕಿ ಆಗಿದೆ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಮೊಟ್ಟೆಗಳು ಹೊಡೆಯೋದಕ್ಕೆ ವಿಳಂಬ ಆಗುತ್ತೆ. ಆದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಅದು ತುಂಬ ಚೆನ್ನಾಗಿ ಬೇಗ ಮೊಟ್ಟೆಗಳು ಚಾಕಿ ಆಗಿಬಿಡುತ್ತೆ. ಕೆಲವು ಸಾರಿ ಚಳಿಗಾಲದಲ್ಲಿ 2 ಸಾರಿ ನಾವು ಚಾಕಿ ಕಟ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಾ, ಮೊಟ್ಟೆ ತುಂಬ ಚೆನ್ನಾಗಿ ಹುಳು ಅಲ್ಲೇ ಚಾಕಿ ಆಗಿಬಿಟ್ಟಿದೆ. ಅಷ್ಟು ಮೊಟ್ಟೆ ಆಗಲೇ ಒಡೆದುಬಿಟ್ಟಿದೆ. ಚಳಿಗಾಲದಲ್ಲಿ ಕೆಲವು ಸಾರಿ ನಾವು 2 ಸಾರಿ ಎಲ್ಲ ಚಾಕಿ ಕಟ್ಕೊಳ್ತೀವಿ. ಯಾಕೆ ಅಂತೇಳಿದರೆ ಚಳಿಗಾಲದಲ್ಲಿ ಬೇಗ ಮೊಟ್ಟೆ ಚಾಕಿ ಆಗಲ್ಲ. ನೋಡಿ, ಈಗ ನಾವು ಶಾಂಪಲ್ಲು ಹೊಡೆದಿರ್ತಕ್ಕಂಥದ್ದನ್ನು ಖಾತ್ರಿ ಮಾಡ್ಕೊಂಡು ನಾವು ಬ್ಲಾಕ್ ಬಾಕ್ಸ್ ಓಪನ್ ಮಾಡಿದಾಗ ಒಳಗೂ ಸಹ ಸಂಪೂರ್ಣವಾಗಿ ಮೊಟ್ಟೆ ಒಡೆದಿರುತ್ತೆ. ಒಂದು ವೇಳೆ ಒಡೆದಿಲ್ಲ ಅಂತ ಹೇಳಿದ್ರೂ ನಾವು ಬೆಳಕಿಗೆ ಇಟ್ಟ ತಕ್ಷಣ ಪೂರ್ತಿ ಮೊಟ್ಟೆ ಹೊಡೆಯುತ್ತೆ. ನಮ್ಮದು 300 ಮೊಟ್ಟೆ ಆಗಿರೋದ್ರಿಂದ ನಾವು ಈ ಥರ ಚಾಕಿ ಪ್ಲೇಟಲ್ಲಿ 6 ಚಾಕಿ ಪ್ಲೇಟಲ್ಲಿ ಹಾಕಿಟ್ಟಿದ್ದೀವಿ. ನೀವು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಹುಳುಗಳು ಚಾಕಿ ಆಗಿದೆ. ಅದು ಚಿಕ್ಕದಲ್ಲಿ ಚಾಕಿ ಆಗೋ ದಿವಸ ಸುಮಾರು ಇರುವೆಗಿಂತಲೂ ಸಹ ಚಿಕ್ಕದಾಗಿರುತ್ತೆ. ತುಂಬ ಆಕ್ಟಿವ್ ಆಗಿದೆ. ಬೇಸಿಗೆ ಕಾಲ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಚಾಕಿ ಆಗಿದೆ. ಹೈಬ್ರಿಡ್ ಮೊಟ್ಟೆ ಆದರೆ ಈ ಥರ ಲೂಸ್ ಮೊಟ್ಟೆಯನ್ನು ಕೊಟ್ಟಿರ್ತಾರೆ. ಅಂದರೆ ಈ ಸೀಡ್ಸ್ ಮೊಟ್ಟೆ ಆದರೆ ಅದು ಪೂರ್ತಿ ಸೀಟಲ್ಲಿ ಕೊಟ್ಟಿರ್ತಾರೆ. ಅದರಿಂದ ಈ ಥರ ಚಾಕಿ ಪ್ಲೇಟ್ಗಳನ್ನು ಬೇಕಾಗಲ್ಲ ಅದಕ್ಕೂ. ಆದರೆ ಹೈಬ್ರಿಡ್ ಮೊಟ್ಟೆ ಅಂತೇಳಿದ್ರೆ ಈ ಥರ ಚಾಕಿ ಪ್ಲೇಟ್ಗಳು ಬೇಕಾಗುತ್ತೆ. ಹುಳು ತುಂಬ ಚೆನ್ನಾಗಿ ಚಾಕಿ ಆಗಿದೆ. ನೀವು ಸಹ ನೋಡ್ತಾ ಇದ್ದೀರಾ. ಎಲ್ಲ ಕ್ರೇಟ್ಗಳಲ್ಲೂ ಸಹ ತುಂಬ ಚೆನ್ನಾಗಿ ಚಾಕಿ ಆಗಿದೆ. ಫ್ರೆಂಡ್ಸ್, ನಾವು ಚಾಕಿ ಕಟ್ಟಬೇಕಂತ ಹೇಳಿದ್ರೆ ಮೊದಲಿಗೆ ನಾವು ಎಲೆಗಳನ್ನು ಬಿಡಿಸ್ಕೊಂಡು ಹೋಗಿ ಎಳೆ ಎಲೆಗಳನ್ನು ನಾವು ಚಾಕಿ ಕಟ್ಟಬೇಕಾಗುತ್ತೆ. ಅದಕ್ಕೆ ಮುಂಚೆ ನೀವು ಈ ಥರ ಒಂದು ಪಂಜೆ ಅಂತ ಹೇಳ್ರಿ, ಈ ಪಂಜೆಯನ್ನು ಒದ್ದೆ ಬಟ್ಟೆ ಮಾಡಿ ಅದಕ್ಕೆ ನಾವು ಸೊಪ್ಪು ಬಿಡಿಸ್ಕೊಂಡು ಹೋದರೆ ತುಂಬ ತೇವಾಂಶ ಇರುತ್ತೆ ಮತ್ತು ತುಂಬ ಕಾಲದವರೆಗೂ ಫ್ರೆಶ್ ಆಗಿರುತ್ತೆ ಸೊಪ್ಪು. ಆದ್ದರಿಂದ ನೀವು ಈ ಥರ ಒಂದು ಪಂಜೆಯನ್ನು ಬಳಸಿ ನೀವು ಸೊಪ್ಪನ್ನು ಕಟ್ ಮಾಡಬೇಕು. ಈ ಥರ 2 ಕಡೆ ಗಂಟು ಹಾಕ್ಕೊಂಡು ಇದನ್ನೊಂಥರ ಇದೇನಂತಾರೆ ಅಂದರೆ ಜೋಳಿಗೆ ಟೈಪ್ ಮಾಡ್ಕೊಂಡು ನೀವು ಸೊಪ್ಪು ಕಟ್ ಮಾಡ್ಕೊಂಡು ಹೋಗ್ರಿ. ಇದನ್ನು ನೀರಿಂದ ನೆನೆಸ್ಬೇಕು. ತುಂಬ ಹೊತ್ತು ನೆನೆಸಿದ್ರೆ ತುಂಬ ಹೊತ್ತು ತೇವಾಂಶ ಇರುತ್ತೆ ಸೊಪ್ಪು. ಫ್ರೆಂಡ್ಸ್, ಇವತ್ತು ನಮ್ಮದು ಹುಳು ಚಾಕಿ ಆಗಿರೋದ್ರಿಂದ ನಾವು ಪೂರ್ತಿ ಎಳೆ ಎಲೆನೇ ಬಿಡಿಸ್ಬೇಕಾಗತ್ತೆ. ಈ ಎಲೆಯನ್ನು ಬಿಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಗಿಡದಲ್ಲಿ ಒಂದು ಎಲೆ ಅಷ್ಟೇ ಬಿಡಿಸ್ಕೊಬೋದು. ಈ ರೀತಿ ಎಲೆಗಳು ಈ ರೀತಿ ಎಲೆಗಳನ್ನು ನಾವು ಬಿಡಿಸ್ಕೊಂಡು ಹೋದರೆ ಇದನ್ನು ನಾವು ಹೆಚ್ಚಿ ಹಾಕಬೇಕಾಗುತ್ತೆ ಹುಳುಗಳಿಗೆ. ಈಗ ಸುಮಾರು ಈ ಥರ ಎಲೆಗಳು, ಈಗ ನಾವು ಒಂದು 100 ಮೊಟ್ಟೆ ಅಂತ ಹೇಳಿದ್ರೆ ನೋಡಿ, ಇಷ್ಟು ಎಲೆ ಆದರೆ ಸಾಕಾಗುತ್ತೆ. ನಾವು ಒಂದು 200 ಮೊಟ್ಟೆ 300 ಮೊಟ್ಟೆ ಅಂದರೆ ಸ್ವಲ್ಪ ಜಾಸ್ತಿ ಎಲೆ ಬೇಕಾಗುತ್ತೆ.
ಇಷ್ಟನ್ನು ಇಡೀ ದಿವಸ ನಾವು ಚಾಕಿ ಆದಾಗ ಈ ರೀತಿಯ ಎಲೆಗಳನ್ನು ನಾವು ಬಿಡಿಸ್ಕೊಂಡೋಗಿ ಹಾಕಬೇಕಾಗುತ್ತೆ. ಇದನ್ನು ಸಣ್ಣಕ್ಕೆ ಹೆಚ್ಚಿಬಿಟ್ಟು ನಾವು ಹುಳುಗಳಿಗೆ ಚಾಕಿ ದಿವಸ ಕೊಡಬೇಕಾಗುತ್ತೆ. ಎಲೆಯಲ್ಲಿ ತೇವಾಂಶ ಚೆನ್ನಾಗಿರಬೇಕು. ಆದ್ದರಿಂದ ಪ್ಲಾಟಿಗೆ ತುಂಬ ಚೆನ್ನಾಗಿ ನೀರನ್ನು ಹಾಯಿಸಬೇಕು. ಅವು ಮೊದಲ ದಿವಸ ಮತ್ತು 2 ದಿವಸ ಅದು ಫಸ್ಟ್ಗೆ ರಸವನ್ನು ಕುಡಿದು ಡೆವಲಪ್ ಆಗ್ತವೆ. ನಂತರದಲ್ಲಿ ಅದು ಸೊಪ್ಪನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಈಗ ಅದು ತುಂಬ ತೇವಾಂಶ ಇರಬೇಕು ಸೊಪ್ಪಲ್ಲಿ. ಆದರೆ ಅದೇ ಥರ ನಾವು ನೋಡಿ ಈ 300 ಮಟ್ಟಿಗೆ ಇಷ್ಟು ಸೊಪ್ಪನ್ನು ತಂದಿದ್ದೀವಿ. ಇದನ್ನು ಪೂರ್ತಿ ಮಿಷಿನ್ ಸಹಾಯದಲ್ಲಿ ಹೆಚ್ಚಿ ನಾವು ಹುಳುಗಳಿಗೆ ಹಾಕ್ತೀವಿ. ನಾವು ಮುಂಚೆ ಮಿಷಿನ್ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಕೈಯಿಂದಲೇ ಕತ್ತಿ ಮತ್ತು ಹಲಿಗೆಯನ್ನು ಬಳಸಿ ನಾವು ಕಟ್ ಮಾಡಿ ಹುಳುಗಳಿಗೆ ಸೊಪ್ಪನ್ನು ಹಾಕ್ತಾಯಿದ್ವಿ. ಈ ಮಿಷಿನ್ ತಂದಾದಮೇಲೆ ತುಂಬ ಹೆಲ್ಪ್ ಆಗಿದೆ. ನಾವು ಕತ್ತಿ ಮತ್ತು ಹಲಿಗೆಯನ್ನು ಹೆಚ್ಚಾಕ್ಬೇಕಂತೇಳಿದರೆ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ತೊಟ್ಟು ತೆಗೆದು ಭಾಳ ತುಂಬ ಲೇಟ್ ಆಗ್ತಾಯಿತ್ತು. ಬಟ್ ಈ ಮಿಷಿನ್ ಬಳಸೋದ್ರಿಂದ ತುಂಬ ಈಸಿಯಾಗಿ ಬೇಗ ನಾವು ಸೊಪ್ಪನ್ನು ಹೆಚ್ಚಿ ಹಾಕ್ಬೋದು. ಇದು ಮ್ಯಾನ್ಯುಯಲ್ ಆಗಿ ಬಳಸ್ತಕ್ಕಂಥದ್ದು. ಇದರ ಬೆಲೆ ಬಂದು 3000. ಇದು ತುಂಬ ಉಪಯುಕ್ತ ಆಗುತ್ತೆ ಈ ಚಾಕಿ ಹುಳು ಮಾಡೋದಕ್ಕೆ, ಸ್ವಂತ ಚಾಕಿ ಮಾಡೋದಕ್ಕೆ. ಈಗ ನಾವು ಭಾಳಷ್ಟು ಹುಳುಗಳು ಚಿಕ್ಕ ಗಾತ್ರದಲ್ಲಿರೋದ್ರಿಂದ ಅದು ಈ ಉದ್ದುದ್ದಾಗಿ ಎಳೆ ಬಂದಿರುತ್ತೆ. ಅದರಿಂದ ಅದನ್ನು ಮತ್ತೊಂದು ಸಾರಿ ನಾವು ಕತ್ತಿಯಿಂದ ಚಿಕ್ಕದಾಗಿ ಕಟ್ ಮಾಡಾಕಬೇಕು. ಇದು 1 ದಿವಸ 2 ದಿವಸ ಈ ಥರ ಮಾಡಬೇಕು. ಆಮೇಲೆ ಮಿಷಿನಲ್ಲಿ ಹೆಚ್ಚಿದ್ದು ಡೈರೆಕ್ಟಾಗಿ ಹಾಕಿದ್ರೂ ಸಹ ನಡೆಯುತ್ತೆ. ಅದರಿಂದ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕತ್ತಿ ಮತ್ತು ಹಲಿಗೆಯನ್ನು ಬಳಸಿ ಮಾಡಬೇಕಾಗುತ್ತೆ. ಸೊಪ್ಪನ್ನು ಹೆಚ್ಚಿಟ್ಟುಕೊಂಡಾದಮೇಲೆ ಈ ಥರ ಚಾಕಿ ಬಲೆ ನೆಟ್ಟನ್ನು ಬಳಸಿ ನಾವು ಕೆಲವು ಸಾರಿ 2 ನೆಟ್ಟನ್ನು ಬಳಸಬೇಕಾಗುತ್ತೆ. ಅದು ಕೆಲವು ಸಾರಿ ನಾವೇನು ಮಾಡ್ತೀವಿ ಅಂದರೆ ಸೊಪ್ಪು ಹಾಕಿದಾಗ ಅದು ಆ ನೆಟ್ಟಿಗೆ ಏನು ಮೊಟ್ಟೆ ಉಳಿದಿರುತ್ತಲ್ಲ ಅದೆಲ್ಲ ಅಂಟ್ಕೊಳ್ಳುತ್ತೆ. ಅದರಿಂದ 2 ನೆಟ್ಟನ್ನು ಬಳಸಿದ್ರೆ ಒಂದು ನಟ್ಟು ಕೆಳಗಡೆ ಅಂಟ್ಕೊಂಡಿರುತ್ತೆ, ಇನ್ನೊಂದು ಮೇಲ್ಗಡೆ ಎತ್ಕೊಬೋದು. ಇಲ್ಲಾಂದರೆ 1 ನೆಟ್ಟು ಬಳಸಿದ್ರೂ ಆಗುತ್ತೆ. ಈ ಥರ ನೆಟ್ಟನ್ನು ಬಳಸಿ ಈ ಥರ ಸೊಪ್ಪನ್ನು ಹಾಕಬೇಕು. ಎಲ್ಲ ಹುಳುಗಳಿಗೂ ಇಷ್ಟು ತೆಳುವಾಗಿ ಸೊಪ್ಪನ್ನು ಹಾಕಬೇಕು, ಎಲ್ಲ ಕ್ರೇಟ್ಗಳಿಗೂ ಸಹ. ಈ ಥರ ನೆಟ್ಟು ನಾವು ಹೈಬ್ರಿಡ್ ಮೊಟ್ಟೆಯನ್ನು ಚಾಕಿ ಮಾಡೋದಕ್ಕೆ ಈ ಥರ ನೆಟ್ ಬೇಕೇ ಬೇಕು. ಯಾಕೆಂತೇಳಿದ್ರೆ ಕೆಲವರು ಆ ನೆಟ್ಟನ್ನು ಬಳಸದೆ ಹಾಗೆ ಸೊಪ್ಪನ್ನು ಹಾಕ್ತಾರೆ. ಅದು ತುಂಬ ಸರಿಯಾದ ಪದ್ಧತಿಯಲ್ಲ. ಯಾಕೆಂತೇಳಿದ್ರೆ ಒಂದೊಂದು ಮೊಟ್ಟೆ ಇರ್ತಕ್ಕಂಥದ್ದು ಹಂತ ಹಂತವಾಗಿ ಮತ್ತೆ ಹೊಡ್ಕೊಂತಲೇ ಇರುತ್ತೆ. ಆದ್ದರಿಂದ ದಿನವಿಡೀ ಮೊಟ್ಟೆಗಳು ಇದಾಗೋದ್ರಿಂದ ಜ್ವರಕ್ಕೆ ಒಂದೇ ಸರಿ ಸ್ಟಾಪ್ ಆಗೋಲ್ಲ. ಆದ್ದರಿಂದ 1 ಮೊಟ್ಟೆ 2 ಮೊಟ್ಟೆ ವೇಸ್ಟ್ ಆದ್ರಷ್ಟಿಗೆ ನಾವು ಒಂದೇ ಸಾರಿ ಮೊಟ್ಟೆಯನ್ನು ತೆಗೆದುಕೊಂಡು ಈ ಥರ ಬಲೆ ಖಂಡಿತ ಹಾಕಿದ್ರೆ ತುಂಬ ಒಳ್ಳೆಯದು. ಇಲ್ಲಾಂದರೆ ಜ್ವರಕ್ಕೆ ಒಂದೇ ಸಾರಿ ಸೆಟ್ ಆಗ್ತಕ್ಕಂಥದ್ದು ಆಗಲ್ಲ. ಆದ್ದರಿಂದ ಈ ಬಲೆ ಸುಮಾರು 2 ಅವರು 3 ಅವರ್ ಬಿಟ್ಟು ನಾವು ಆ ಬಲೆಯನ್ನು ಹಿಡಿದು ತೆಗೆದು ಮೇಲಕ್ಕೆ ಬೇರೆ ತಟ್ಟೆಗೆ ನಾವು ಬದಲಾವಣೆ ಮಾಡಬೇಕು. ಈಗ 1 ಹುಳು ಇಲ್ದಂಗೆ ಬಂದಿದೆ, ನೀವು ನೋಡ್ತಾ ಇದ್ದೀರಾ. 100% ಚಾಕಿ ಆಗಿದೆ, ಯಾವುದೇ ಮೊಟ್ಟೆಗಳು ಸಹ ಉಳಿದಿಲ್ಲ. ಎಲ್ಲೋ ಒಂದೊಂದು ಕಲ್ಲು ಮೊಟ್ಟೆಗಳು ಉಳಿಬೋದು, ಅದು ಸರ್ವೇ ಸಾಮಾನ್ಯ. ಬಟ್ 100% ಚೆನ್ನಾಗಿ ಚಾಕಿ ಆಗಿದೆ. ಇದು ಉಳಿದಿರ್ತಕ್ಕಂಥದ್ದು ಮೊಟ್ಟೆ ಹೊರಬಂದು ಓಡು, ಅದು ಮೊಟ್ಟೆಯ ಓಡು ಉಳಿದಿರ್ತಕ್ಕಂಥದ್ದು. ಹುಳುನೂ ಸಹ ತುಂಬ ಚೆನ್ನಾಗಿ ಎಲ್ಲದೂ ಸಹ ಮೇಲೆತ್ತಿದೆ, ಆರೋಗ್ಯವಾಗಿದೆ ಹುಳ ಎಲ್ಲದೂ. ಇದನ್ನು ಒಂದು ಪ್ಯಾರಾಫಿನ್ ಪೇಪರ್ ಕೆಳಗಡೆ ಹಾಕಿಸ್ಬಿಟ್ಟು
ಅದರ ಮೇಲೆ ಇದನ್ನು ಪ್ರತಿ ತಟ್ಟೆಯಲ್ಲಿ ಸಹ ನಾವು ಹರಡಬೇಕು. ಈ ಥರ ಕೋಳಿ ಪುಕ್ಕ ಬೇಕೇ ಬೇಕು. ನಾವು ಕೈಯಿಂದ ಏನು ಬಳಸೋದಕ್ಕಾಗಲ್ಲ, ಕೈಯಿಂದ ಮುಟ್ಟೋದಕ್ಕೆ ಅದು ಕೈಗೆ ಸಿಗಲ್ಲ. ಜೊತೆಗೆ ಹುಳು ಹಿಂಗೆ ಈ ಕೋಳಿ ಪುಕ್ಕವನ್ನೇ ಬಳಸಿ ನಾವು 1ನೇ ಜ್ವರದವರೆಗೂ ಪಾಸ್ ಮಾಡಬೇಕಾಗುತ್ತೆ. ನಾವು ಒಂದು ಕ್ರೇಟಿಗೆ ಬಂದುಬಿಟ್ಟು 25 ಮೊಟ್ಟೆಗಳಷ್ಟು ನಾವು ಹುಳವನ್ನು ಹರಡಬೇಕಾಗುತ್ತೆ. ಒಂದು ಚಾಕಿ ಪ್ಲೇಟ್ನಲ್ಲಿ 50 ಮೊಟ್ಟೆ ಇರುತ್ತೆ. ಅದನ್ನು 2 ಭಾಗ ಮಾಡಿ ನಾವು 2 ತಟ್ಟೆಗಳಿಗೆ ಈ ಥರ ಹರಡಿಡಬೇಕು. ಅದು ನಾವು 25 ಮೊಟ್ಟೆ 1ನೇ ಜ್ವರಕ್ಕೆ ಹೋಗೋ ಹೊತ್ತಿಗೆ ಅದು ಪೂರ್ಣ ತಟ್ಟೆ ತುಂಬ ಆಗಿರುತ್ತೆ, ಕ್ರೇಟ್ ತುಂಬ ಆಗಿರುತ್ತೆ. ಆದ್ದರಿಂದ ನಾವು 25 ಮೊಟ್ಟೆ ಹಾಕಿಡಬೇಕು ಒಂದು ಕ್ರೇಟಲ್ಲಿ. ಭಾಳಷ್ಟು ಜನ ರೈತರು ಚಾಕಿ ಹುಳುನೇ 2ನೇ ಜ್ವರದ ಹಂತದಲ್ಲಿರ್ತಕ್ಕಂಥದ್ದು ತರೋದ್ರಿಂದ ಭಾಳಷ್ಟು ಜನಕ್ಕೆ ಈ ಚಾಕಿ ಕಟ್ಟೋದು ಅನುಭವ ಅಷ್ಟಾಗಿ ಇರೋದಿಲ್ಲ, ನೋಡಿರೋದು ಇಲ್ಲ ಈ ಥರ ಚಿಕ್ಕ ಹುಳ. ಚಾಕಿ ಸ್ವಂತ ಮಾಡ್ತಕ್ಕಂಥವ್ರು ಎಲ್ಲರಿಗೂ ಇದು ಚೆನ್ನಾಗಿ ಗೊತ್ತಿರುತ್ತೆ. ಈ ಥರ ಹರಡಾದ್ಮೇಲೆ ಮತ್ತೊಂದು ಸಾರಿ ಇನ್ನೊಂದು ಸಾರಿ ಸೊಪ್ಪನ್ನು ಹೆಚ್ಚಿ ಹುಳುಗಳಿಗೆ ಹಾಕಿದ್ರೆ ಅಲ್ಲಿಗೆ ಚಾಕಿ ಮುಗೀತು. ಇದ್ರ ಮೇಲೆ ಪ್ಯಾರಾಫಿನ್ ಪೇಪರ್ ಮುಚ್ಚಬೇಕು. ಚಾಕಿ ಕಟ್ಟೋದನ್ನು ನೀವೆಲ್ಲರೂ ಸಹ ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.